ಆಗಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿಗೆ ಎಲ್ಲರನ್ನ ಒಳಗೊಂಡು ನಮ್ಮ ಎಲ್ಲ ಸಹೋದರರು ಒಂದು ಟೈಟಲ್ ಕೊಟ್ಟ ಕಾತಪ್ಪ ಈ ಮಂಜು ಭಜಂತರವರೆಲ್ಲರೂ ಕೂಡಿ ಏನಂತ ಅದು ಹಬ್ಬ ಅಂದ್ರೆ ಎಲ್ಲರೂ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರವನ್ನ ತಿಳಿದುಕೊಳ್ಳಲಿಕ್ಕೆ ಮತ್ತು ಬಿದ್ದವರನ್ನ ಎತ್ತಿ ಹಿಡಿತಕ್ಕಂಥ ಮನಸ್ಥಿತಿ ಇದ್ದಂಥ ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿ ಮುಂಜಾನೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪುತ್ಥಳಿಗೆ ಪೂಜೆಯನ್ನು ಸಲ್ಲಿಸಿ ಸನ್ಮಾನ್ಯ ನಾಡಗೌಡ ಶಾಸಕರ ಒಂದು ಉದ್ಘಾಟನಾ ಪರ ಚಿಂತನೆಯನ್ನು ಕೇಳಿ ಅವರ ಆವತ್ತಿನ ಎಲ್ಲ ದಿನ ಸಂಪೂರ್ಣ ಮುಂಜಾನೆ 9ರ ಹಿಡ್ಕೊಂಡು ರಾತ್ರಿ 10 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳು ಇರ್ತಾವೆ. ಅದು ಮೆರವಣಿಗೆ ಇರ್ತೈತಿ, ಅದು ಪ್ರತಿಭಾ ಪುರಸ್ಕಾರ ಇರ್ತೈತಿ, ಮಹಾಪ್ರಸಾದದ ವ್ಯವಸ್ಥೆಯನ್ನು ಎಲ್ಲ ಹಿರಿಯರು ಕೂಡಿ ಮಾಡಿದ್ದಾರೆ, ಅದು ವ್ಯವಸ್ಥೆ ಇರ್ತೈತಿ. ಆ ವ್ಯವಸ್ಥೆಯನ್ನು ನೋಡುವುದಕ್ಕಾಗಿ ಆದರೂ ತಾವುಗಳೆಲ್ಲರೂ ಬರಬೇಕು ಅಂತಕ್ಕಂಥ ತಾಲೂಕಾ ಆಡಳಿತದ ಸಹಯೋಗದೊಂದಿಗೆ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಊರಲ್ಲಿರ್ತಕ್ಕಂಥ ಯುವಕರು, ತಾಯಂದಿರು, ರೈತರು ಅಥವಾ ದಲಿತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಈ ಹಬ್ಬಕ್ಕೆ ಒಂದು ವ್ಯಕ್ತಿತ್ವ ಹೆಚ್ಚು ಮಾಡಿದಂತೆ ಆಗುತ್ತೆ. ಅದರ ಜೊತೆಗೆ ಅನೇಕ ಜನ ಹಿರಿಯ ಸಾಹಿತಿಗಳು, ಹಿರಿಯ ಚಿಂತಕರು ಈ ಸಭೆಯಲ್ಲಿ ಭಾಗಿಯಾಗಿರುವುದರಿಂದ ಇನ್ನೂ ಹೆಚ್ಚಿನ ಮೌಲ್ಯಗಳನ್ನು ತಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಮಾನ್ಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ದಲಿತ ಮುಖಂಡರುಗಳು, ಹಿರಿಯರುಗಳು, ಮುನ್ಸಿಪಾಲಿಟಿ ಸದಸ್ಯರುಗಳು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡುವುದರ ಮುಖಾಂತರ ಒಂದು ಬಹಿರಂಗ ಕಾರ್ಯಕ್ರಮವನ್ನು ಕೂಡ ಅದೇ ಅಂಬೇಡ್ಕರ್ ಸರ್ಕಲ್ ಹತ್ರ ನಾಳೆಗೆ ಬೆಳಿಗ್ಗೆ ನಾವು 9 ಗಂಟೆಗೆ ನೆರವೇರಿಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತಿನ ಪ್ರೆಸ್ ಮೀಟ್ ಕಾರಣ ಏನಂತಂದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಬೆಳಿಗ್ಗೆ 9 ಗಂಟೆ ಒಳಗಡೆನೆ ಒಂದು ಧ್ವಜಾರೋಹಣ ಮಾಡೋದ್ರ ಮುಖಾಂತರ, ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ, ಒಂದು ಕಾಯಕರ್ಪೂರ ಹೊಡೆಯುವುದ್ರ ಮುಖಾಂತರ ಪೂಜೆಯನ್ನು ನೆರವೇರಿಸಿ ನಂತರ ಪಕ್ಕದಲ್ಲಿ ಆಗಿರ್ತಕ್ಕಂಥ ಒಂದು ಭವ್ಯವಾದಂಥ ಪೆಂಡಾಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೇವೆ. ತದನಂತರ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ನಾವು ಏನು ಸಾಯಂಕಾಲ 4 ಗಂಟೆಗೆ ನಮ್ಮ ನೇತಾಜಿ ನಗರದಿಂದ ಅಲ್ಲಿ ನಮ್ಮ ಎಲ್ಲ ಸಮುದಾಯ ಯುವಕರು, ಹಿರಿಯರು, ಅಲ್ಲಿನೂ ಕೂಡ ಶಾಸಕರು ಮತ್ತು ಎಲ್ಲ ತಾಲೂಕಾಡಳಿತ ಹಿರಿಯರು ಬರ್ತಾರೆ. ಅಲ್ಲಿ ಒಂದು ಚಾಲನೆ ಕೊಡ್ತಾರೆ. ಅಲ್ಲಿಂದನೇ ಒಂದು DJ ಮುಖಾಂತರ, ಸೌಂಡ್ ಮುಖಾಂತರ ಮತ್ತು ಆ ಕುದುರೆ ಗಾಡಿ ಅದರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ, ದೊಡ್ಡ ಭಾವಚಿತ್ರವನ್ನ ಆ ಕುದುರೆ ಗಾಡಿಯಲ್ಲಿ ಇಟ್ಕೊಂಡು ಅದರ ಮುಂದೆ ಗೊಂಬೆಗಳ ಕುಣಿತ, ಅದು ಮತ್ತು ಹೊನಳ್ಳಿಯ ಕುದುರೆ ಕುಣಿತ, ಆಮೇಲೆ ಹಲಿಗೆ ಮೇಳ, ಆಮೇಲೆ ಇಂಡಿಯಿಂದ ತರಿಸಿರ್ತಕ್ಕಂಥ ಏನು ಮದ್ದು ಹಾರಿಸುವುದು, ಪಟಾಕಿ ಹಾರಿಸುವಂತ ಹಲವಾರು ಕಾರ್ಯಕ್ರಮಗಳು, ಇನ್ನ ಲೇಜಿಮ್ಗಳು, ಶಾಲಾ ವಿದ್ಯಾರ್ಥಿಗಳಿಂದ ಅನೇಕ ರಸಮಂಜರಿ ಕಾರ್ಯಕ್ರಮಗಳ ಸಮೇತವಾಗಿ ಸಾಕಷ್ಟು ಜನರು ನೇತಾಜಿ ನಗರದಿಂದ ಬಸವೇಶ್ವರ ಸರ್ಕಲ್ ಮೂಲಕವಾಗಿ ಅಂಬೇಡ್ಕರ್ ಸರ್ಕಲ್ ವರೆಗೂ ಕೂಡ ಒಂದು ಎಲ್ಲ ಯುವಕ ಮಿತ್ರರು ಸೇರಿಕೊಂಡು ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಸುಮಾರು ರಾತ್ರಿ 10ರಿಂದ 11 ಗಂಟೆವರೆಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ದಯಮಾಡಿ ಮುಂಜಾನೆ ಕಾರ್ಯಕ್ರಮಕ್ಕೆ ಮತ್ತು ಸಾಯಂಕಾಲ ಕಾರ್ಯಕ್ರಮಕ್ಕೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರು, ಮಾರ್ಕೆಟಿನ ಎಲ್ಲ ಹಿರಿಯರು, ಎಲ್ಲ ಅಂಗಡಿಯ ಕಿರಾಣಿ ಅಂಗಡಿ ಆಗಿರ್ಬೋದು, ಇವತ್ತ ಸ್ಟೇಷನರಿ ಅಂಗಡಿ ಆಗಿರ್ಬೋದು, ಮತ್ತು APMC ಆಗಿರ್ಬೋದು, ಬಂಗಾರ ಅಂಗಡಿಗಳಾಗಿರ್ಬೋದು, ಎಲ್ಲ ಹಿರಿಯರು ಮತ್ತು ಎಲ್ಲ ಸಮಾಜದವರು, ಇವರೇ ಅಂತಲ್ಲ ಎಲ್ಲ ಸಮಾಜದವರು ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ವಿಶೇಷವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ, ಮುದ್ದೇಬಿಹಾಳ ತಾಲೂಕಿನ ಛಲವಾದಿ ಹಾಗೂ ಮಾದಿಗ ಸಮಾಜದ ಎಲ್ಲ ನನ್ನ ಅಣ್ಣ ತಿಮ್ಮದಲ್ಲಿ ನಾನೊಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಬ್ಬಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಎನ್ನುವಂಥ ಒಂದು ಸ್ಲೋಗಾನದೊಂದಿಗೆ ನಾವಿವತ್ತ ಎಲ್ಲರನ್ನೂ ಎಲ್ಲ ಸಮಾಜದ ಜನರು 101 ಜಯಂತಿ, SC-ಯಲ್ಲಿರ್ತಕ್ಕಂಥ 101 ಜಾತಿಯ ಜನಾಂಗದವರಿಗೂ ಕೂಡ ಭಜಂತ್ರಿ ಸಂಘದ ಅಧ್ಯಕ್ಷರಿರ್ಬೋದು, ಗೋವಿ ಸಮಾಜದ ಅಧ್ಯಕ್ಷರಿರ್ಬೋದು, ಎಲ್ಲ ಸಮಾಜದ ಇನ್ನಿತರ ಎಲ್ಲ ಯಾವುದೇ ಹೆಸರು ತಗೊಳ್ಳದೇನೆ ಎಲ್ಲ ಸಮಾಜದ ನಮ್ಮ ಬಂಧುಗಳು ಮೊದಲ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ತದನಂತರ ಮುದ್ದೇಬಿಹಾಳ ಮಾರ್ಕೆಟ್ನಲ್ಲಿ ಗಣ್ಯಾತಿಗಣ್ಯರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ನಾವು ಇವತ್ತ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬಕ್ಕೆ ನೀವೆಲ್ಲರೂ ಗಣ್ಯಮಾನ್ಯರು ಬಂದು ಆಗಮಿಸಬೇಕು. ಮುಂಜಾನೆ 9 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ.
ತದನಂತರ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಸಹೋದರರು ಹೇಳಿದರು. ಅದಕ್ಕಾಗಿ ದಯವಿಟ್ಟು ಅತ್ಯಂತ ಪೂಜ್ಯನಿಂದ ನಮ್ಮ ಚಲವಾದಿ ಸಮಾಜಕ್ಕೆ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ಹಳ್ಳಿಯಿಂದ ನಿಮ್ಮ ಯಾವ ವೆಹಿಕಲ್ ಅದಾವು, ಯಾವ ಬಸ್ ಅದಾವು, ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಯುವಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಬೋದು. ಡಾಕ್ಟರ್ B.R. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಏನು ಮುದ್ದೇಬಿಹಾಳ ತಾಲೂಕಿನಲ್ಲಿ ನಾಳೆ ದಿವಸ ನಡೀತಕ್ಕಂಥ ಈ ಜಯಂತಿ ವಿಶೇಷವಾದಂಥ ಜಯಂತಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತರಲ್ಲ, ಅದು ಸರ್ವ ಸಮಾಜದ ಏಳಿಗೆಗಾಗಿ ಶ್ರಮಿಸಿದವರು ಅಂತೇಳಿ ನಾಳೆ ಮುದ್ದೇಬಿಹಾಳದಿಂದ ಒಂದು ಸಂದೇಶವನ್ನು ರವಾನೆ ಆಗಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು, ಸರ್ವ ಸಮಾಜದವರು ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡು ಈ ಒಂದು ಜಯಂತಿಯಲ್ಲಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.